ಸಿಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಯಕ್ಷಗಾನ ಅಭಿನಯಿಸುವಂತಹ ಸಂದರ್ಭದಲ್ಲಿನೇ ಪಾತ್ರಧಾರಿಯೊಬ್ಬರು ಕುಸಿದು ಬಿದ್ದು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ವೇದಿಕೆ ಮೇಲೇನೆ ಚಂದ್ರಹಾಸ ಹುಡುಗೋಡು ನಿಧನರಾಗಿದ್ದಾರೆ. ಉತ್ತರ ಕರ್ನಾಟಕದ ಹೊನ್ನಾವರದ ಹುಡುಗೋಡು ಗ್ರಾಮದ ಯಕ್ಷ ತಾರೆಯವರು ಯಕ್ಷಗಾನದಲ್ಲಿ ಅನೇಕ ಚಟುವಟಿಕೆಗಳನ್ನು ನಡೆಸಿದವರು, ವೇದಿಕೆ ಮೇಲೆ ಅನೇಕ ಶಿಳ್ಳೆ ಚಪ್ಪಾಳೆಗಳನ್ನು ಗಿಟ್ಟಿಸಿದಂಥವರು. ಅಂತಹ ಚಂದ್ರಹಾಸ ಹುಡುಗೋಡು ನಿಧನರಾಗಿದ್ದಾರೆ ವೇದಿಕೆ ಮೇಲೇನೆ. ಸೊ ಎಂತಹ ಹುಡುವಿಧಿ ಅಂತಂದರೆ ಅದರ ಜೊತೆಗೆ ತಮ್ಮ ಇಡೀ ಜೀವನವನ್ನು ಯಕ್ಷಗಾನಕ್ಕೆ ಸವೆಸಿದಂಥವರು ಉತ್ತರ ಕರ್ನಾಟಕದ ಹೊನ್ನಾವರದ ಹುಡುಗೋಡು. ಅವರ ನೆಲದಲ್ಲಿಯ ಒಂದು ವೇದಿಕೆ ಮೇಲೆ ಪ್ರಸಂಗ ನಡೀತಾ ಇತ್ತು. ನೋಡ್ತಾ ಇದ್ದೀರಿ, ಮಾರ್ಕ್ನಲ್ಲಿ ಕಾಣಿಸ್ತಾ ಇರೋದು TV5 ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ. ಯಕ್ಷಗಾನ ಅಭಿನಯದ ಸಂದರ್ಭದಲ್ಲಿಯೇ ಸಂಭಾಷಣೆ ಮಾಡುವಾಗ, ಒಬ್ಬರಿಗೊಬ್ಬರು ಸಂಭಾಷಣೆ ಮಾಡುವಾಗ ಕುಸಿದು ಹಿಂದಕ್ಕೆ ಬೀಳ್ತಾರೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ. ನಂತರ ಅವರು ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನೀವು ನೋಡ್ತಾ ಇದ್ದೀರಿ, ಕುಸಿದು ಬಿದ್ದರು. ಅದು ಆ ಪ್ರಸಂಗದಲ್ಲಿ ಬಹುಶಃ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಈ ಘಟನೆ ನಡೆಯುತ್ತೆ ಅಂತ. ವೇದಿಕೆ ಮೇಲೆ ನೀವು ನೋಡ್ತಾ ಇದ್ದೀರಿ, ಸಾಕಷ್ಟು ಜನ ಪಾತ್ರಧಾರಿಗಳಿದ್ದಾರೆ. ಮಾರ್ಕ್ ನಲ್ಲಿ ಕಾಣಿಸ್ತಾ ಇರುವಂಥವ್ರೆ ರಂಗ ಸಜ್ಜಿಕೆಯಲ್ಲಿದ್ದಂತಹ ಉಡುಪಿಯ ಬೈಂದೂರಿನಲ್ಲಿ ನಿನ್ನೆ ಈ ಒಂದು ಘಟನೆ ನಡೆದಿದೆ. ಅತಿಥಿ ಕಲಾವಿದರಾಗಿ ಚಂದ್ರಹಾಸ ಹುಡುಗೋಡು ಬಣ್ಣ ಹತ್ತಿರ್ತಾರೆ. ನೀವು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಹೋದ್ಮೇಲೆ ಒಳಗಡೆ ಹೋದ್ಮೇಲೆ ಒಂದು ವ್ಯವಸ್ಥೆ ಮಾಡ್ಕ ಎಲ್ಲ ಮುಖ ನೋಡಿ ಮನೆ ಹಾಕಲ್ಲ. ನಿಮ್ಮ ಜನ್ಮದಲ್ಲೇ ಉದ್ಧಾರ ಆಗುವುದಿಲ್ಲ. ನಿನ್ನೆ ಮಧ್ಯರಾತ್ರಿ ನಡೆದಂತಹ ಪ್ರಸಂಗ ಇದು. ಭೀಷ್ಮ ವಿಜಯ ಪ್ರಸಂಗ ಅನ್ನುವಂಥದ್ದು. ಕೊನೆಯ ದೃಶ್ಯದ 5 ನಿಮಿಷಕ್ಕೂ ಮುಂಚೆ ಪರಮಸುಂದರಿ ನೀ ಯಾರು ಅನ್ನೋ ಹಾಡಿಗೆ ಬಹಳ ಮನೋಜ್ಞವಾಗಿ ಅಭಿನಯ ಕೊಟ್ಟಂತಹ ಈ ಅತಿಥಿ ಕಲಾವಿದ ಹುಡುಗೋಡು ರಂಗದಲ್ಲಿ ಕುಸಿದು ಬಿದ್ದಿದ್ದಾರೆ. ಸೊ ಇಲ್ಲಿ ಅಭಿನವ ಸಾಲ್ವ ಚಂದ್ರಹಾಸ ಹುಡುಗೋಡು ಇನ್ನಿಲ್ಲ ಅನ್ನುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಶಾಂತ್ ಕೊಡ್ತಾರೆ. ಪ್ರಶಾಂತ್, ವೇದಿಕೆ ಮೇಲೇನೆ ಕುಸಿದು ಬಿದ್ದಿದ್ದಾರೆ ಚಂದ್ರಹಾಸ ಹುಡುಗೋಡು, ಹೆಚ್ಚಿನ ಮಾಹಿತಿ ಏನಿದೆ ಇದ್ರ ಬಗ್ಗೆ? ಹೌದು ಗುರುಪ್ರಸಾದ್, ಏನು ನಿನ್ನೆ ರಾತ್ರಿ ಕುಂದಾಪುರ ತಾಲೂಕಿನಲ್ಲಿ ನಡೀತಿರುವಂತಹ ಈ ಒಂದು ಯಕ್ಷಗಾನ ಸಂದರ್ಭದಲ್ಲಿ ಏನು ಯಕ್ಷ ಅಭಿನಯ ತಾರೆ, ಯಕ್ಷ ಅಭಿನಯ ನಕ್ಷತ್ರ ಎಂದೇ ಹೆಸರಾದಂತ ಏನು ಚಂದ್ರಹಾಸ ಹುಡುಗೋಡು ಅವರು ಏನು ಹೃದಯಘಾತದಿಂದ ಅಭಿನಯಿಸ್ತಿರೋ ಸಂದರ್ಭದಲ್ಲೇ ಏನು ಯಕ್ಷಗಾನಕ್ಕೆ ಏನು ಹೆಜ್ಜೆ ಹಾಕ್ತಿರೋ ಸಂದರ್ಭದಲ್ಲೇ ಈ ಏನು ಹೃದಯಘಾತ ಉಂಟಾಗಿ ಅವರು ಅಲ್ಲಿ ವಿದೇಶರಾಗಿರ್ತಾರೆ. ಏನು ಇಲ್ಲಿ ಅತಿಥಿ ಕಲಾವಿದರಾಗಿ ಅವರು ಹೋಗಿರ್ತಾರೆ. ಏನು ನಿನ್ನೆ ರಾತ್ರಿ ಜಲವಳಿ ಮೇಳದ ಒಂದು ಯಕ್ಷರಂಗ ಹೊನ್ನಾವರ ತಾಲೂಕು ಜಲವಳಿ ಮೇಳ, ಆ ಜಲವಳಿ ಮೇಳದ ಒಂದು ಅತಿಥಿ ಕಲಾವಿದರಾಗಿ ಅಲ್ಲಿ ಬಣ್ಣ ಹಚ್ಚಿರ್ತಾರೆ. ಏನು ಒಂದು 52 ವರ್ಷದ ಇವರು ದಿನ ಏನು ಈ ಸಾಮಾನ್ಯವಾಗಿ ಯಕ್ಷಗಾನದಲ್ಲಿ ದಿನ ಪಾತ್ರ ಬಣ್ಣ ಹಚ್ಚಿ ಯಕ್ಷಗಾನ ಮಾಡ್ತಿರುವಂತಾರೆ. ಆದ್ರೆ ನಿನ್ನೆ ಏನು ಯಕ್ಷಗಾನ ನಡೀತಿರೋ ಸಂದರ್ಭದಲ್ಲಿ ಏನು ಅಕಸ್ಮಾತ್ ಆಗಿ ಎದೆ ಕಾಣಿಸ್ಬಿಟ್ಟು ಅಲ್ಲಿ ಏನು ವೇದಿಕೆಯಲ್ಲೇ ಕುಸಿದು ಬೀಳ್ತಾರೆ. ಕುಸಿದು ಬಿದ್ದ ತಕ್ಷಣ ಅವರನ್ನ ಹೆಚ್ಚಿನ ಚಿಕಿತ್ಸೆಗೆ ಆಸ್ಪತ್ರೆ ಕೊಂಡ ಸಂದರ್ಭದಲ್ಲಿ ಅವರು ಕೊನೆಯುಸಿರೆಳೆದಿರ್ತಾರೆ. ಏನು ಕೆಲವು ದಿನಗಳಷ್ಟೇ ಏನು ಇನ್ನೊಂದು ಹೊನ್ನಾವರದಲ್ಲಿ ಏನು ಜಲವಳಿ ಮೇಳದಲ್ಲಿ ಇವರು ಒಂದು ಪಾತ್ರನ ಕೂಡ ಅಚ್ಚುಕಟ್ಟಾಗಿ ಚೆನ್ನಾಗಿ ಪ್ರಶಂಸೆ ಕೂಡ ಹೋಗಿರ್ತಾರೆ. ಆದ್ರೆ ನಿನ್ನೆ ಕೂಡ ಅವರೇನು ತಾವು ಅಲ್ಲಿ ಅತಿಥಿ ಕಲಾವಿದರಾಗಿ ಭಾಗವಹಿಸಬೇಕಂತ ಜಲವಳಿ ಮೇಳ ಕೇಳ್ಕೊಂಡಾಗ ಆ ಮೇಳದಲ್ಲಿ ಅವರು ತಮ್ಮ ಪಾತ್ರವನ್ನ ತೋರ್ಪಡಿಸ್ತಾ ಇರೋ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಧನ್ಯವಾದ ಪ್ರಶಾಂತ್ ಮಾಹಿತಿಗೆ.